ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಕೋಚ್ ಗೌತಮ್ ಗಂಭೀರ್ ಅವರು ಒಂದು ಜಿಂಬಾಬ್ವೆ ವಿರುದ್ಧ ಇರೋ ಮ್ಯಾಚ್ಗೆ ಒಂದು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಟೀಮಲ್ಲಿ ಏನೆಲ್ಲ ಬದಲಾವಣೆ ತರ್ತಿದ್ದಾರೆ, ಹಾಗೆ ಯಾವ ಯಾವ ಪ್ಲೇಯರ್ನ ರಿಪ್ಲೇಸ್ಮೆಂಟ್ ಮಾಡ್ತಿದ್ದಾರೆ, ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮಿನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ, ಒಂದು ನಮ್ಮ ಟೀಮ್ನ ಕೋಚ್ ಆಗಿರ್ತಕ್ಕಂಥ ಗೌತಮ್ ಗಂಭೀರ್ ಅವರು ಒಂದು ಅಭಿಷೇಕ್ ಶರ್ಮಾ ಅವ್ರನ್ನ ಆಚೆ ಇಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ 4 ಮ್ಯಾಚ್ಗಳಿಂದನೂ ಕೂಡ ಅವರಿಂದ ಏನು ಅಷ್ಟೊಂದು ಹೇಳ್ಕೊಳ್ಳೋ ಥರ ಪರ್ಫಾರ್ಮೆನ್ಸ್ ಬರ್ತಾನೆ ಎಲ್ಲ ಡಕೌಟ್ ಆಗಿನೇ ಹೋಗ್ತಿದ್ದಾರೆ. ಹೀಗಾಗಿ ಅವರನ್ನು ಆಚೆ ಇಟ್ಟು ಮತ್ತೆ ಸಂಜು ಸ್ಯಾಮ್ಸನ್ ಕಡೆ ಏನಾದರೂ ತಲೆ ಹಾಕ್ತಾರ ಅಂತ ನೋಡಬೇಕಾಗಿದೆ. ಯಾಕಂದರೆ ನಮ್ಮ ಟೀಮ್ ಇನ್ನು ಮುಂದೆ ಬರೋ ಮ್ಯಾಚ್ಗಳಲ್ಲಿ ಗೆಲ್ಲೋದಷ್ಟೇ ಅಲ್ಲದೆ ಚೆನ್ನಾಗಿರೋ ರನ್ ರೇಟಿಂದ ಗೆಲ್ಲಬೇಕು. ಆ ಥರ ಗೆದ್ದರೆ ಮಾತ್ರ ನಮ್ಮ ಟೀಮ್ಗೆ ಸೆಮಿಫೈನಲ್ ಕನಸು ಆಸೆ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ನಮ್ಮ ಟೀಮ್ ಇಂಡಿಯಾಗೆ ದೊಡ್ಡ ಹೊಡೆತ ಬೀಳುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಬಾಲಿಂಗಲ್ಲಿ ನೋಡೋದಾದರೆ ಒಂದೇ ಚೇಂಜ್ ಮಾಡೋ ಚಾನ್ಸ್ ಇದೆ. ವಾಷಿಂಗ್ಟನ್ ಸುಂದರ್ ಅವ್ರನ್ನ ಆಚೆ ಇಟ್ಟು ಅಕ್ಷರ್ ಪಟೇಲ್ ಅವ್ರನ್ನ ಇನ್ನಲ್ಲಿ ತರೋ ಚಾನ್ಸ್ ಇದೆ. ಯಾಕಂದರೆ ಕಳೆದ ಮ್ಯಾಚ್ ಸೋತ ನಂತರ ಎಲ್ಲ ಅದೇ ಟೀಕೆಗಳು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಅಕ್ಷರ್ ಪಟೇಲ್ ಅವ್ರನ್ನ ಯಾಕೆ ಆಡಿಸಲಿಲ್ಲ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಚರ್ಚೆ ಆಯಿತು. ಹೀಗಾಗಿ ಅಕ್ಷರ್ ಪಟೇಲ್ ಅವ್ರನ್ನೂ ಕೂಡ ಇನ್ನಲ್ಲಿ ಆಡಿಸ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ವಾಷಿಂಗ್ಟನ್ ಸುಂದರ್ ಅವರು ಚೆನ್ನಾಗಿ ಆಡಿಸಿದ್ದಾರೆ. ಬಟ್ ಅನ್ಫಾರ್ಚುನೇಟ್ ಅಕ್ಷರ್ ಪಟೇಲ್ ಅವರಿಗೆ ಚಾನ್ಸ್ ಕೊಡಬೇಕಾಗಿ ಬಂದಿದೆ. ನೋಡೋಣ ಇನ್ನೂ ಏನೇನು ನಮ್ಮ ಟೀಮ್ ಇಂಡಿಯಾದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಇನ್ನೂ ಬರೋ ಮ್ಯಾಚ್ಗಳಲ್ಲೆಲ್ಲ ನಾವು ಗೆಲ್ಲೋದಷ್ಟೇ ಅಲ್ಲದೆ ಬಿಗ್ ಮಾರ್ಜಿನಿಂದ ಗೆಲ್ಲಬೇಕು. ಆ ಥರ ಗೆದ್ದರೆ ಮಾತ್ರ ನಮ್ಮ ಟೀಮ್ನ ರನ್ ರೇಟ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ನಾವು ಟಾಪಲ್ಲಿ ಬರೋಕ್ಕೆ ಟ್ರೈ ಮಾಡ್ಬೋದು. ಉಳಿದ ಟೀಮ್ಗಳು ಕೂಡ ಹೀನಾಯವಾಗಿ ಸೋಲ್ಬೇಕು. ಆ ಥರ ಆದರೆ ಮಾತ್ರ ನಮ್ಮ ಟೀಮ್ ಇಂಡಿಯಾಗೆ ಸೆಮಿಫೈನಲ್ಗೆ ಬರೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಇದರ ನಡುವೆ ನಮ್ಮ ಕೋಚ್ ಗೌತಮ್ ಗಂಭೀರ್ ಅವರು ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅಂತ ನೋಡಬೇಕು. ವಿಡಿಯೋ ಇಷ್ಟ ಆಗಿದ್ರೆ